ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಗರಿಷ್ಠ ಮಿತಿ ತಲುಪಿದೆ, ಮುಂದೇನು ಅಂಕಿ ಅಂಶ ನೋಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ತಿಳಿದ ಹಾಗೆ ನಾವು ಬೇಕಂತ ವಿಡಿಯೋಗಳನ್ನು ಮಾಡಬೇಕಾದ್ರೆ ರಿಸರ್ಚ್ ಮಾಡಿ ಮಾಡ್ತೇವೆ. ಅಲ್ಲಿ ಇಲ್ಲಿ ಸಿಕ್ಕಿದ ಮ್ಯಾಟ್ರನ್ನು ನಿಮ್ಮ ಮುಂದೆ ಇಡುವುದಿಲ್ಲ. ಅಂದರೆ ನಮ್ಮ ವಿಡಿಯೋದಲ್ಲಿ ಸಿಕ್ಕುವಂತ ವಿಚಾರ ಬೇರೆ ಯಾವ ವಿಡಿಯೋದಲ್ಲಿ ಸಿಕ್ಕೋದಿಲ್ಲ. ಯಾಕಂತಂದ್ರೆ ಇದರಲ್ಲಿ ನಾವು ಟೈಮ್ ಟೆಸ್ಟೆಡ್ ಟೆಕ್ನಿಕ್ ನ ಬಳಸಿ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ ಹೇಳ್ತೇವೆ. ಹಲವು ವಿಚಾರಗಳು ಹೊಸದಿರ್ತವೆ. ಆದ್ದರಿಂದ ವಿಡಿಯೋನ ಆದಷ್ಟು ಹೊಸ ಜನರಿಗೆ ಫಾರ್ವರ್ಡ್ ಮಾಡಿ ಅವರು ಕೂಡ ನೋಡಿ ಒಂದಷ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಫೈನಾನ್ಷಿಯಲ್ ಎಜುಕೇಶನ್ ಬಗ್ಗೆ ತಿಳ್ಕೊಳ್ಳಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಎರಡೂ ಒತ್ತಿ. ಯಾಕಂದ್ರೆ ಅವಾಗ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊಬೈಲ್ ನಲ್ಲಿ ಬರುತ್ತೆ. ಯಾವ ವಿಡಿಯೋನು ಮಿಸ್ ಆಗೋದಿಲ್ಲ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ವಿಡಿಯೋನ ಕನಿಷ್ಠ 100 ಜನರಿಗಾದ್ರೂ ಫಾರ್ವರ್ಡ್ ಮಾಡಿ. ವಿಡಿಯೋದ ವಿಷಯಕ್ಕೆ ಬರ್ತಾ ಇದ್ದ ಹಾಗೆ, ಯಾವುದಾದ್ರೂ ಒಂದು ಷೇರು 52 ವಾರದ ಹೈಯೆಸ್ಟ್ ಟಚ್ ಆದಾಗ ಅಥವಾ ಇಂಡೆಕ್ಸ್ ಟಚ್ ಆದಾಗ ನಮ್ಮ ಸೈಕಾಲಜಿ ಏನ್ ಹೇಳುತ್ತೆ ಅಂತಂದ್ರೆ ನಾಳೆಯಿಂದ ಆ ಷೇರು ಕೆಳಗೆ ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ನಾವು ಯಾವ ಕಾರಣಕ್ಕೂ ಕೂಡ ಹಣವನ್ನು ಹಾಕ್ಲಿಕ್ಕೆ ಹೂಡ್ಲಿಕ್ಕೆ ಹಿಂದೇಟು ಹಾಕ್ತೇವೆ. ಯಾಕಂದ್ರೆ ಇನ್ನೇನಿದ್ರು ಕೆಳಗೆ ಬರೋದು ಅಂತ ತಿಳ್ಕೊಂಡು. ಆದ್ರೆ ಲಾಜಿಕಲಿ ಸ್ಪೀಕಿಂಗ್ ಇದು ಒಂದು ತರ ಕರೆಕ್ಟ್ ಅಂತ ಕಾಣುತ್ತೆ. ಯಾಕಂದ್ರೆ ಮಾರುಕಟ್ಟೆ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇದೆ ಮತ್ತು ನಾವೀಗ ನಿಮ್ಮ ಮುಂದೆ ಇರ್ತರುವಂತ ವಿಚಾರ ಕಳೆದ 23 ವರ್ಷದ ರಿಸರ್ಚ್ ಮಾಡಿರುವಂತಹದ್ದು ನಿಫ್ಟಿ 50 ಷೇರುಗಳಲ್ಲಿ. ಅದು ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಆವರೇಜ್ ರಿಟರ್ನ್ಸ್ ಆಫ್ ನಿಫ್ಟಿ ಇಂಡೆಕ್ಸ್ ಆಫ್ಟರ್ ಆಲ್ ಟೈಮ್ ಹೈ. ಉದಾಹರಣೆಗೆ ನಿಫ್ಟಿ ಒಂದು 21,600 ತಲುಪಿತು ಅಂತ ಇಟ್ಕೊಳ್ಳೋಣ, ಲೈಫ್ ಟೈಮ್ ಹೈ. ನಾವು ತಿಳ್ಕೊತೇವೆ ಕೆಳಗೆ ಬರುತ್ತೆ. ಈಗ ನಾನೇನ್ ಹೇಳ್ತೇನೆ, ಆವರೇಜ್ ರಿಟರ್ನ್ CAGR 1 ವರ್ಷದ ಮೇಲೆ 14% ಬಂದಿದೆ, 3 ವರ್ಷದ ಮೇಲೆ 11% ಬಂದಿದೆ, 5 ವರ್ಷದ ಮೇಲೆ 11% ಮೇಲಕ್ಕೆ ಹೋಗಿದೆ. ಅಂದ್ರೆ ನಿಫ್ಟಿ ಆಲ್ ಟೈಮ್ ಹೈ ಹೋದ್ಮೇಲೂ ಕೂಡ ಒಳ್ಳೆ ರಿಟರ್ನ್ಸ್ ಬಂದಿದೆ 1 ರಿಂದ 5 ವರ್ಷದಲ್ಲಿ. ಈಗ ಇನ್ನೂ ಒಂದಷ್ಟು ಪೀಸ್ ಆಫ್ ಅಂಕಿ ಅಂಶಗಳನ್ನು ತೋರಿಸ್ತೇನೆ. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹುಶಃ ಈ ವಿಡಿಯೋನ 3 ಸತಿ ನೋಡ್ಬೇಕಾಗ್ಬೋದು. ಯಾಕಂದ್ರೆ ಮೊದಲನೇ ಸತಿ ರಿಸರ್ಚ್ ಮಾಡಿ ನನ್ನ ಮುಂದೆ ರಿಪೋರ್ಟ್ ಬಂದಾಗ ನನಗನ್ನಿಸ್ತು ಎಲ್ಲೋ ತಪ್ಪಿರ್ಬೋದು ಅಂತ. ಆದ್ರೆ ಕರೆಕ್ಟ್ ಆಗಿದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ಪರ್ಫಾರ್ಮೆನ್ಸ್ ಆಫ್ಟರ್ ಟಚಿಂಗ್ ಆಲ್ ಟೈಮ್ ಹೈ. ಉದಾಹರಣೆಗೆ 21,600 ಹೋಯಿತು ಅಂತ ಇಟ್ಕೊಳ್ಳೋಣ. ಅದಾದ್ಮೇಲೆ ಏನಾಗುತ್ತೆ, ಮೋರ್ ದೆನ್ 20% ಮೇಲಕ್ಕೆ ಹೋಗುತ್ತೆ. 1 ಇಯರ್ ರಿಟರ್ನ್ಸ್ ಅಂದ್ರೆ 1 ವರ್ಷದಲ್ಲಿ 20% ಮೆತ್ತ ಮೇಲಕ್ಕೆ ಹೋಗುವಂತ ಚಾನ್ಸಸ್ 36, 3 ವರ್ಷದಲ್ಲಿ 17%, 5 ವರ್ಷದಲ್ಲಿ 9%. ಮತ್ತೆ ಮಾರುಕಟ್ಟೆ ಆಲ್ ಟೈಮ್ ಹೈ ಹೋದ್ಮೇಲೆ ಪುನಃ 15% ಮೇಲಕ್ಕೆ ಹೋಗಿದೆ ಅಂತಂದ್ರೆ 1 ವರ್ಷದಲ್ಲಿ 47% ಟೈಮ್ ಆಗಿದೆ, 3 ವರ್ಷದಲ್ಲಿ 23 ಟೈಮ್ಸ್ ಆಗಿದೆ, 5 ವರ್ಷದಲ್ಲಿ 19% ಟೈಮ್ಸ್ ಆಗಿದೆ. ಮಾರುಕಟ್ಟೆ ಮೇಲೆ ಹೋದ್ಮೇಲೆ ಪುನಃ 12% ಮೇಲಕ್ಕೆ ಹೋಗಿದೆ ಅಂತಂದ್ರೆ 1 ವರ್ಷದಲ್ಲಿ 56% ಚಾನ್ಸ್ ಇದೆ, 3 ವರ್ಷದಲ್ಲಿ 36% ಚಾನ್ಸ್ ಇದೆ, 5 ವರ್ಷದಲ್ಲಿ 52% ಚಾನ್ಸ್ ಇದೆ. ಮೋರ್ ದೆನ್ 10% ಮೇಲಕ್ಕೆ ಹೋಗಿದೆ ಆಲ್ ಟೈಮ್ ಹೈ ಹೋದ್ಮೇಲೆ 1 ಇಯರ್ ರಿಟರ್ನ್ಸ್ 59, 3 ವರ್ಷಕ್ಕೆ 46, 5 ವರ್ಷಕ್ಕೆ 66%. ಮೋರ್ ದೆನ್ 8% ಪರ್ಸೆಂಟೇಜ್ ಬಹಳ ಹೈ ಇದೆ. ಯಾಕಂದ್ರೆ 8% ಹೋಗುವಂತ ಚಾನ್ಸಸ್ ಬಹಳ ಹೈ ಇದೆ. 64% ಟೈಮ್ಸ್ 1 ವರ್ಷದಲ್ಲಿ 8% ಮೇಲೆ ಹೋಗಿದೆ, 3 ವರ್ಷದಲ್ಲಿ 61% ಮೇಲಕ್ಕೆ ಹೋಗಿದೆ ಮತ್ತು 5 ವರ್ಷದಲ್ಲಿ 75% ಆಫ್ ದ ಟೈಮ್ 8% ಮೇಲಕ್ಕೆ ಹೋಗಿದೆ. 0 to 8 76, 88, 100% ಮತ್ತು ಲೆಸ್ ದೆನ್ 0 1 ವರ್ಷ ರಿಟರ್ನ್ಸ್ 24, 3 ವರ್ಷ ರಿಟರ್ನ್ 12, 5 ವರ್ಷ ರಿಟರ್ನ್ಸ್ 0. ಇನ್ನೊಮ್ಮೆ ಎಲ್ಲವನ್ನೂ ಅರ್ಥವಾಗುವಾಗ ಹೇಳಬೇಕು ಅಂತಂದ್ರೆ ಮಾರ್ಕೆಟ್ ಆಲ್ ಟೈಮ್ ಹೈ ಟಚ್ ಆದ್ಮೇಲೆ 36% ಆಫ್ ದ ಟೈಮ್ ಅದು 20% ಗಿಂತ ಜಾಸ್ತಿ ರಿಟರ್ನ್ಸ್ ಕೊಡ್ತು. 1 ಇಯರ್ ಅಲ್ಲಿ 17% ಆಫ್ ದ ಟೈಮ್ 20% ಜಾಸ್ತಿ ರಿಟರ್ನ್ಸ್ ಕೊಡ್ತು ಮತ್ತು 3 ವರ್ಷಕ್ಕೆ 9% ಆಫ್ ದ ಟೈಮ್ ಅದು ಮೋರ್ ದೆನ್ 20% ರಿಟರ್ನ್ಸ್ ಕೊಡ್ತು ಮತ್ತು 5 ವರ್ಷ ರಿಟರ್ನ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಂಡಿವಿಜುವಲ್ ಸ್ಟಾಕ್ಸ್ ನಲ್ಲಿ ಕೂಡ ಈ ಸ್ಟ್ಯಾಟಿಸ್ಟಿಕ್ಸ್ ವರ್ಕ್ ಆಗುತ್ತೆ. ಯಾವುದೋ ಒಂದು ಷೇರು ಲೈಫ್ ಟೈಮ್ ಹೈ ಹೋಗಿದೆ ಅಂತಂದ್ರೆ ಇನ್ನೂ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಬೇಕಾದಷ್ಟಿದೆ ಅಂತ
ಈ ಪರ್ಟಿಕ್ಯುಲರ್ ರಿಸರ್ಚ್ ಡಾಟಾನ ತಗೊಂಡು ಇನ್ನೆರಡು ಸತಿ ವಿಡಿಯೋನ ನೋಡಿ. ಮತ್ತೆ ಸಾಮಾನ್ಯವಾಗಿ ಈ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಇರುವಂತ ವಿಚಾರ ನಾವು ಯೋಚನೆ ಮಾಡೋದಕ್ಕಿಂತ ಆಪೋಸಿಟ್ ಆಗಿದೆ. ನೀವೇನಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದ್ರೆ ಮತ್ತೆ 52 ವಾರದ ಹೈಯೆಸ್ಟ್ ಬಂದ್ರೆ ನೀವು ಹಣವನ್ನು ಹೂಡೋದನ್ನ ಸ್ಟಾಪ್ ಮಾಡ್ತೀರಿ. ಯಾಕಂದ್ರೆ ಮಾರುಕಟ್ಟೆ ಕರೆಕ್ಷನ್ ಹೋಗುತ್ತೆ, ಮತ್ತೆ ಮಾರುಕಟ್ಟೆ ಮೇಲಕ್ಕೆ ಹೋದಾಗ ಪಶ್ಚಾತ್ತಾಪ ಪಡ್ತೀರಿ, ಮೊದಲೇ ಹಾಕ್ಬೇಕಾಗಿತ್ತು ಅಂತ. ಅದೇ ರೀತಿ ಒಮ್ಮೆ ಮಾರುಕಟ್ಟೆಯಲ್ಲಿ ಯಾವ್ದಾದ್ರು ಷೇರು 52 ವಾರದ ಲೋಯೆಸ್ಟ್ ಬಂತು ಅಂತಂದ್ರೆ ಜನರಲ್ ಸೈಕಾಲಜಿ ಏನ್ ಹೇಳುತ್ತೆ ಅಂತಂದ್ರೆ ಇನ್ನು ಮುಂದೆ ಏನಿದೆ ಮೇಲಕ್ಕೆ ಹೋಗುವಂತದ್ದೇ. ಆದರೆ ಸ್ಟ್ಯಾಟಿಸ್ಟಿಕ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಒಮ್ಮೆ 52 ವಾರದ ಲೋಯೆಸ್ಟ್ ಬಂದ್ಮೇಲೆ ಮಾರುಕಟ್ಟೆಯಲ್ಲಿ ಷೇರು ಮತ್ತಷ್ಟು ಕೆಳಗೆ ಹೋಗಿ ಇನ್ನೊಂದಷ್ಟು 52 ವೀಕ್ಸ್ ಲೋ ಅನ್ನು ನಿಮಗೆ ಒದಗಿಸಿ ಕೊಡಬಹುದು. ಆದ್ದರಿಂದ ಈ ಎರಡು ವಿಚಾರವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಇಂತಹ ವಿಡಿಯೋಗಳನ್ನು ನೀವು ಹಲವಾರು ಬಾರಿ ಕೇಳೋದ್ರಿಂದ ಮಾರ್ಕೆಟ್ ಸೈಕಾಲಜಿ ಅರ್ಥ ಆಗುತ್ತೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು ತದ್ವಿರುದ್ಧವಾಗಿ ಹೇಳಿದ್ದೇವೆ. ನಾರ್ಮಲ್ ಆಗಿ ಜನ ಏನ್ ಯೋಚನೆ ಮಾಡ್ತಾರೋ ಅದ್ರ ಬದಲಾಗಿ. ಆದ್ದರಿಂದ ಈ ವಿಡಿಯೋನ ನೋಡಿ, ಅಂಕಿ ಅಂಶಗಳು ನೋಡಿ, ನಿಮಗೆ ಆಶ್ಚರ್ಯ ಆಗಿದೆ ಅಂತಂದ್ರೆ ಎಸ್ ಅಂತ ಟೈಪ್ ಮಾಡಿ. ಏನು ಆಶ್ಚರ್ಯ ಆಗ್ಲಿಲ್ಲ, ಮೊದಲೇ ಗೊತ್ತಿತ್ತು ಅಂತಂದ್ರೆ ನೋ ಅಂತ ಟೈಪ್ ಮಾಡಿ. ವಿಡಿಯೋನ ಕನಿಷ್ಠ ಒಂದು 100 ಜನಕ್ಕಾದ್ರೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.